ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು ಮೇ ಅಥವಾ ಜೂನ್ 2024-25 ಪರೀಕ್ಷೆ 2 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 1ರಿಂದ 16 ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಫಸ್ಟ್ ಮೇನ್ ಇದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯದಂತಿದೆ. 8 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಸೊ 1ನೇ ಪ್ರಶ್ನೆ ಇದೆ. ಸೊ 1ನೇ ಪ್ರಶ್ನೆಗೆ an, sn ಮತ್ತು sn-1ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ nನೇ ಪದ, ಮೊದಲ n ಪದಗಳ ಮೊತ್ತ ಮತ್ತು ಮೊದಲ n-1 ಪದಗಳ ಮೊತ್ತ ಆಗಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಸರಿಯಾದ ಉತ್ತರ ಆಪ್ಷನ್ ಬಿ, an = sn-sn-1. ಪ್ರಶ್ನೆ 2. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ, 90 ಡಿಗ್ರಿ. ಪ್ರಶ್ನೆ 3. ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲವೆಂದರೆ ಅವು ಸಮಾಂತರವಾಗಿರುತ್ತವೆ. ಹಾಗಾಗಿ ಉತ್ತರ ಆಪ್ಷನ್ ಎ, ಸಮಾಂತರವಾಗಿರುತ್ತವೆ. ಪ್ರಶ್ನೆ 4. ಉದ್ದ ಎಲ್ ಮಾನ, ಅಗಲ ಬಿ ಮಾನ, ಎತ್ತರ ಎಚ್ ಮಾನ ಆಗಿರುವ ಒಂದು ಆಯತದ ಘನದ ಘನಫಲ ಕೇಳಿದರೆ ಸೊ ಆಯತ ಘನದ ಘನಫಲ ಎಲ್ ಇಂಟು ಬಿ ಇಂಟು ಹೆಚ್ ಘನಮಾನಗಳು. ಆನ್ಸರ್ ಆಪ್ಷನ್ ಡಿ, ಎಲ್ ಬಿ ಹೆಚ್ ಘನಮಾನಗಳು. 5ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು? ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು ಅಂದರೆ ಆಪ್ಷನ್ ಎ 1/5 ಆಗಿರುತ್ತೆ. ಬಿ 1.5 ಒಂದಕ್ಕಿಂತ ಹೆಚ್ಚಿದೆ, ಆಗಲ್ಲ. -5 ಇದೆ, ಇದು ಆಗಲ್ಲ. 5/2 ಇದು ಸಹ ಒಂದಕ್ಕಿಂತ ಹೆಚ್ಚಾಗಿದೆ, ಹಾಗಾಗಿ ಇದು ಆಗಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ 1/5 ಆಗಿದೆ. 6ನೇ ಪ್ರಶ್ನೆ. sec² θ - tan² θದ ಬೆಲೆ ಎಷ್ಟು ಅಂತ. ಸೊ sec² θ = 1 + tan² θ ಅಂತ ಇದೆ. ಹಾಗಾಗಿ tan² θ ಈ ಕಡೆ ತಗೊಂಡ್ರೆ sec² θ - tan² θ that is equal to 1. ಸೊ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ 1. 6ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. ಪ್ರಶ್ನೆ 7. ಚಿತ್ರದಲ್ಲಿ ಡಿಇ ಸಮಾನಾಂತರ ಬಿಸಿ ಆಗಿದೆ. ಎಡಿ = 2 ಸೆಂಟಿಮೀಟರ್, ಎಇ = 1 ಸೆಂಟಿಮೀಟರ್ ಮತ್ತು ಬಿಡಿ = 6 ಸೆಂಟಿಮೀಟರ್. ಆದರೆ ಇಸಿಯ ಅಳತೆ ಏನಾಗಿರುತ್ತೆ? ಸೊ ಡಿಇ ಸಮಾನಾಂತರ ಬಿಸಿ ಆಗಿರೋದ್ರಿಂದ ಎಡಿ ಡಿವೈಡ್ಸ್ ಡಿಬಿ, ಎಇ ಡಿವೈಡ್ಸ್ ಇಸಿ ಆಗುತ್ತೆ. 2ರ 3ರಷ್ಟು 6 ಆಗುತ್ತೆ, 1ರ 3ರಷ್ಟು ಅಂದರೆ 3 ಆಗುತ್ತೆ. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3. ಆಪ್ಷನ್ ಬಿ 3 ಸೆಂಟಿಮೀಟರ್ ಇದು ಸರಿಯಾದ ಉತ್ತರವಾಗಿದೆ. 7ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 8ನೇ ಪ್ರಶ್ನೆ. ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ 7.5 ಮತ್ತು 6 ಆಗಿವೆ. ಹಾಗಾದರೆ ದತ್ತಾಂಶದ ಮಧ್ಯಾಂಕ ಕೇಳಿದರೆ, ಸರಾಸರಿ ಕೊಟ್ಟಿದ್ದಾರೆ, ಬಹುಲಕ ಕೊಟ್ಟಿದ್ದಾರೆ. ನಾವು ಫಾರ್ಮುಲಾದಲ್ಲಿ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿಯಲ್ಲಿ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಮಧ್ಯಾಂಕ 7 ಬರುತ್ತೆ. ಹಾಗೆ ಉತ್ತರ ಆಪ್ಷನ್ ಸಿ 7 ಆಗಿದೆ ವಿದ್ಯಾರ್ಥಿಗಳೇ. ಫಸ್ಟ್ ಮೇನ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಮೇನಲ್ಲಿ 8 ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಪ್ರತಿ ಪ್ರಶ್ನೆಗೆ 1 ಅಂಕ. 9ನೇ ಪ್ರಶ್ನೆ. 5 ಮತ್ತು 7ರ ಲಾಸ ಕೇಳಿದ್ರೆ ಸೊ ಇವೆರಡನ್ನು ಗುಣಿಸಿದ್ರೆ 5 ಒಳ್ಳೆ 35 ಬರುತ್ತೆ. 5 ಮತ್ತು 7ರ ಲಾಸ 35 ಆಗಿದೆ. 10ನೇ ಪ್ರಶ್ನೆ. ax² + bx + c = 0, a ≠ 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದರೆ ಸೊ ಈ ವರ್ಗ ಸಮೀಕರಣದ ಮೂಲಗಳು ಏನಾಗಿರುತ್ತಪ್ಪ ಅಂದರೆ x = -b ± √b² - 4ac/2a ಆಗಿರುತ್ತೆ. ಸೊ ಈ ವರ್ಗ ಸಮೀಕರಣದ ಮೂಲಗಳು ಇದು ಆಗಿರುತ್ತೆ ವಿದ್ಯಾರ್ಥಿಗಳೇ. ಒಂದ್ಸರಿ ಪ್ಲಸ್ ತಗೋಬೇಕು, ಒಂದ್ಸರಿ ಮೈನಸ್ ಅನ್ನು ತಗೋಬೇಕು. 11ನೇ ಪ್ರಶ್ನೆ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ r ಮತ್ತು ಕೋನವು θ ಡಿಗ್ರಿಗಳಲ್ಲಿ ಆದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದರೆ ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr². 12ನೇ ಪ್ರಶ್ನೆ. ತ್ರಿಜ್ಯ r ಮಾನಗಳಾಗಿರುವ ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದರೆ ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 3πr² ಆಗಿದೆ. 13ನೇ ಪ್ರಶ್ನೆ. ಮೂಲ ಬಿಂದುವಿನಿಂದ Px, y ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಅಂತಿದೆ. ಸೊ d = √x² + y². ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವೇನು ಅಂದರೆ ಸೊ 1 ಆಗಿರುತ್ತೆ. ಸೊ 15ನೇ ಪ್ರಶ್ನೆ. ಚಿತ್ರದಲ್ಲಿ ಪಿ ಬಿಂದುವಿನಿಂದ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 8 ಸೆಂಟಿಮೀಟರ್ ಆಗಿದೆ.
ಕೇಂದ್ರದಿಂದ ಪಿ ಬಿಂದುವಿಗೆ ಇರುವ ದೂರ 10 ಸೆಂಟಿಮೀಟರ್ ಅಂದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಸೊ ಈ ತ್ರಿಜ್ಯ OQ ನ ಕಂಡುಹಿಡಿಬೇಕು. ಸೊ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಪೈಥಾಗೋರಸ್ ಥಿಯರಮನ್ನು ಹಾಕಿದರೆ ನಮಗೆ OQ ಸಿಗುತ್ತೆ. OP² OQ² ಪ್ಲಸ್ QP² ಅನ್ನು ಹಾಕಿದಾಗ ನಮಗೆ ಏನು ಬರುತ್ತೆ ಅಂದರೆ ಸೊ ತ್ರಿಜ್ಯ ಎಷ್ಟು ಬರುತ್ತೆ ಅಂದರೆ R 6 ಸೆಂಟಿಮೀಟರ್ ಬರುತ್ತೆ. ಇದು 15ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 16ನೇ ಪ್ರಶ್ನೆಗೆ ಬಂದರೆ 2x + 3y - p = 0 ಮತ್ತು 4x + 6y - 18 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ p ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಅಪರಿಮಿತ ಪರಿಹಾರ ಅಂದರೆ a1/a2 = b1/b2 = c1/c2 ಆಗಿರುತ್ತೆ. ಸೊ ನಾನು b1/b2 ಅಂದರೆ 3/6 ತೊಗೊಂಡಿನಿ, c1/c2 ಅಂದರೆ -p / -18 ತೊಗೊಂಡಿನಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ p = 9 ಸಿಗುತ್ತೆ. p ಯ ಬೆಲೆ 9 ಆಗಿದೆ. ವಿದ್ಯಾರ್ಥಿಗಳೇ, ಇದು 1 ರಿಂದ 16 ಪ್ರಶ್ನೆಗಳಿಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಉತ್ತರಗಳನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.